ಇಲ್ಲಿ ನಾವು ಎಕ್ಸ್ ಸ್ಕ್ವೇರ್ ಇ ಟು ದ ಪವರ್ ಆಫ್ ಎಕ್ಸ್ ಡಿ ಎಕ್ಸ್ನ ಇಂಟಿಗ್ರೇಟ್ ಮಾಡಬೇಕು. ಸೊ ಇಲ್ಲಿ ಯು ಏನು ತೊಗೊಬೇಕಾಗುತ್ತೆ, ಎಕ್ಸ್ ಸ್ಕ್ವೇರ್ ಅಂತ ಹೇಳಿ, ಮತ್ತು ವಿ ಇ ಟು ದ ಪವರ್ ಆಫ್ ಎಕ್ಸ್ ಅಂತ ಹೇಳಿ ಅಲ್ವಾ. ಸೊ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ ನಾವು ಯು ವಿ ಸೆಲೆಕ್ಟ್ ಮಾಡಿಕೊಂಡು ಮುಂದುವರಿಬೇಕು, ಸರಿ ತಾನೆ? ಹಾಂ, ಇವಾಗ ಇದು ಸೆಲೆಕ್ಟ್ ಮಾಡಾದಮೇಲೆ ಯು ಪ್ರೈಮ್ ಕಂಡುಹಿಡಿಬೇಕಾಗುತ್ತೆ. ಸೊ ದಟ್ ಈಸ್ 2x ಮತ್ತು ಇಂಟಿಗ್ರೇಷನ್ ಆಫ್ ವಿ ಡಿ ಎಕ್ಸ್ ವಿಡ್ ಬಿ ಇ ಟು ದ ಪವರ್ ಆಫ್ ಎಕ್ಸ್, ಸರಿ ಅಲ್ವಾ? ಸೊ ಇವಾಗ ಫಾರ್ಮುಲಾ ಬರೆದ್ಬಿಡೋಣ. ಯು ವಿ ಡಿ ಎಕ್ಸ್ ಇಸ್ಕೊಳು ಯು ಇಂಟಿಗ್ರೇಷನ್ ಆಫ್ ವಿ ಡಿ ಎಕ್ಸ್ ಮೈನಸ್ ಯು ಪ್ರೈಮ್ ಇಂಟಿಗ್ರೇಷನ್ ಆಫ್ ವಿ ಡಿ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ಇದೇನಾಗುತ್ತಿದೋ ಯು ಇಸ್ ಎಕ್ಸ್ ಸ್ಕ್ವೇರ್, ಅದೇನು ಬದಲಾಗಲ್ಲ, ಇದು ಇ ಟು ದ ಪವರ್ ಆಫ್ ಎಕ್ಸ್ ಇರುತ್ತೆ, ಮೈನಸ್ ಇಂಟಿಗ್ರೇಷನ್ ಆಫ್ ಯು ಪ್ರೈಮ್ ಅಂತ ಹೇಳಿದ್ರೆ 2x ಇ ಟು ದ ಪವರ್ ಆಫ್ ಎಕ್ಸ್ ಡಿ ಎಕ್ಸ್. ಸೊ ಇದನ್ನು ನಾನು ಇನ್ನೊಂದು ರೀತಿಯಲ್ಲಿ ಬರ್ಕೊತೀನಿ. ದಿಸ್ ಇಸ್ ಎಕ್ಸ್ ಸ್ಕ್ವೇರ್ ಇ ಟು ದ ಪವರ್ ಆಫ್ ಎಕ್ಸ್ ಮೈನಸ್ 2 ಟೈಮ್ಸ್ ಆಫ್ ಐಟು ಅಂತ ಹೇಳಿ ಬರ್ಕೊತೀನಿ. ತಿರ್ಗಾ ಈ ಐಟನ್ನ ಬೇರೆ ತೊಗೊಂಡು ಮತ್ತೊಂದು ಕಡೆ ತೊಗೊಂಡು ಇದನ್ನು ಇಂಟಿಗ್ರೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಇವಾಗ ಯು ಏನಾಗುತ್ತಿದೋ ಎಕ್ಸ್ ಬರುತ್ತೆ ಮತ್ತು ವಿ ಇ ಟು ದ ಪವರ್ ಆಫ್ ಎಕ್ಸ್. ಸೊ ಇಲ್ಲಿ ಯು ಪ್ರೈಮ್ ಬಂದು ಒಂದಾಗುತ್ತೆ ಮತ್ತು ಇಂಟಿಗ್ರೇಷನ್ ಆಫ್ ವಿ ಡಿ ಎಕ್ಸ್ ವಿಲ್ ಬಿ ಇ ಟು ದ ಪವರ್ ಆಫ್ ಎಕ್ಸ್, ಸರಿನಾ? ಸೊ ಕೊನೆಯದಾಗಿ ಇಫ್ ಐ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ಇಲ್ಲಿ ಯು ಇಸ್ ಎಕ್ಸ್ ಇಂಟಿಗ್ರೇಷನ್ ಆಫ್ ವಿ ಡಿ ಎಕ್ಸ್ ಇಸ್ ಇ ಟು ದ ಪವರ್ ಆಫ್ ಎಕ್ಸ್ ಮೈನಸ್ ಮತ್ತಿದು 1 ಬರುತ್ತೆ, ಇದು ಇ ಟು ದ ಪವರ್ ಆಫ್ ಎಕ್ಸ್ ಮತ್ತು ಡಿ ಎಕ್ಸ್ ಅಲ್ವಾ. ಸೊ ಕೊನೆಯದಾಗಿ therefore i2 is equal to x into e to the power of x minus e to the power of x, ಹೌದಲ್ವಾ? ಸೊ i ಏನಾಗುತ್ತೆ, i will be equal to x square e to the power of x minus 2 times of ಈ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್. ಈ ಎಲ್ಲ ಎಕ್ಸ್ಪ್ರೆಷನಲ್ಲೂ ಪ್ಲಸ್ ಅ ಕಾನ್ಸ್ಟೆಂಟ್ ಇ ಟು ದ ಪವರ್ ಆಫ್ ಎಕ್ಸ್ ಕಾಮನ್ ಇದೆ ಅಲ್ವಾ. ಸೊ ಇ ಟು ದ ಪವರ್ ಆಫ್ ಎಕ್ಸ್ ಟೈಮ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 2 ಪ್ಲಸ್ ಅ ಕಾನ್ಸ್ಟೆಂಟ್, ಸರಿ ಇದೆ ನೋಡ್ಕೊಳ್ಳಿ. ಸರಿ ಇದೆ. ಇವೆಲ್ಲದರಲ್ಲೂ ಇ ಟು ದ ಪವರ್ ಆಫ್ ಎಕ್ಸ್ ಕಾಮನ್ ಇದೆ, ಮೈನಸ್ 2ನ ಮಲ್ಟಿಪ್ಲೈ ಮಾಡಿದೆ. ಸೊ ಈ ರೀತಿಯಲ್ಲಿ ಬದಲಾಗುತ್ತೆ ಅಲ್ವಾ. ಓಕೆ, ಪಾಸ್ ಮಾಡ್ಕೊಂಡು ನೋಡ್ಕೊಳ್ರಿ.